ಈ ಆದಾಯದ ಮೇಲೆ ನಾವು ಯಾರು ಕೂಡ ದೇವಸ್ಥಾನನೂ ನಡೆಸಬೇಕಾಗಿಲ್ಲ, ನಮ್ಮ ಜೀವನನೂ ನಡೆಸಬೇಕಾಗಿಲ್ಲ, ಸರ್ಕಾರಕ್ಕೂ ಬೇಕಾಗಿಲ್ಲ. ಬಂದ್ರೆ ನಾವು ಖುಷಿಯಾಗಿ ತಗೋತೇವೆ, ಜನ ರೂಪಾಯಿ ಕೊಟ್ಟರು ಗೌರವದಿಂದ ತಗೋತೇವೆ. ಆದ್ರೆ ಆ ದುಡ್ಡು ಮೇಲೆ ನಮ್ಗೇನು ಡಿಪೆಂಡೆನ್ಸಿ ಇಲ್ಲ. ನಿಮ್ಗೆ ನಾಡು ಖರ್ಚು ನಮ್ಮ ಮೇಲೆ ಬಂದರೂ ಪರವಾಗಿಲ್ಲ, ನಾವು ಕೈಯಿಂದ ಹಾಕೋತೀವಿ, ಇಲ್ಲ ಸರ್ಕಾರದಿಂದ ಕೊಡ್ತೀವಿ, ಏನು ತೊಂದರೆ ಇಲ್ಲ. ಎಸ್, ಈಗ ಟಿಕೆಟ್ ಸೇಲ್ಸ್ ಕಮ್ಮಿ ಆಗಿದೆ, ಯಾಕೆಂದ್ರೆ ಫ್ರೀ ದರ್ಶನ ಫಾಸ್ಟಾಗಿ ಆಗ್ತಾ ಇದೆ. ಫ್ರೀ ದರ್ಶನ ಫಾಸ್ಟಾಗಿ ಆಗ್ತಾ ಇದೆ. VIP ಪಾಸ್ಗಳು ಕಟ್ಟಾದ್ರೂ ಕೂಡ ನಾವು ಅನ್ಕೊಳ್ವಿ 1000 ರೂಪಾಯಿ ಸೇಲ್ಸ್ ಜಾಸ್ತಿ ಆಗುತ್ತೆ, 300 ರೂಪಾಯಿ ಸೇಲ್ಸ್ ಜಾಸ್ತಿ ಆಗುತ್ತೆ ಅಂತ. ಆದ್ರೆ ಅನುಕೂಲಸ್ಥರು ಕೂಡ ಭಕ್ತಿ ಭಾವನೆಯಿಂದ ಧರ್ಮ ದರ್ಶನದಲ್ಲಿ ಬರ್ತಾ ಇದ್ದಾರೆ, ಅನುಕೂಲಸ್ಥರು ಕೂಡ. ಸೊ ಜನಕ್ಕೆ ಒಳ್ಳೇದಾದ್ರೆ ಆದಾಯ 100ಕ್ಕೆ 100 ನಿಂತೋದ್ರೂ ಪರವಾಗಿಲ್ಲ, ಜನಕ್ಕೆ ಒಳ್ಳೇದಾಗಲಿ ಸಾಕು. ಈ ಹಾಸನಕ್ಕೆ, ಜಿಲ್ಲೆಗೆ, ಹಾಸನ ನಗರಕ್ಕೆ ಒಳ್ಳೆ ಹೆಸರು ಬರಲಿ ಸಾಕು. ಹಾಸನಕ್ಕೆ ಹೋಗಿ ಚೆನ್ನಾಗಿ ದೇವಿ ದರ್ಶನ ಆಯ್ತಪ್ಪ ಅಂತ ಖುಷಿಯಾಗಿ ಹೋದ್ರೆ ಬಹುಶಃ ಅದಕ್ಕಿಂತ ಈ ಜಿಲ್ಲೆಗೆ ಇನ್ನೇನು ಶ್ರೇಯಸ್ಸು, ಅದಕ್ಕಿಂತ ನಾವು ಇನ್ನೇನು ಬಯಸಲಿಕ್ಕೆ ಸಾಧ್ಯ. ನಿನ್ನೆವರೆಗೂ ನಿಮ್ಗೂ ಆತಂಕ ಇತ್ತು, ಆಗಲ್ಲ ಸರ್ ಇದು, ನೀವೇನ ಹೇಳ್ಬಿಡ್ತೀರಾ, ಯಾರು ಕೇಳಿಲ್ಲ ಮಾಡಿಲ್ಲ, ನೀವೇ ತೀರ್ಮಾನ ಮಾಡ್ಬಿಟ್ಟಿದ್ದೀರಾ, ನೀವ್ ಹೇಳ್ದಂಗೆ ನಡೀತದ ಇಲ್ಲಿ, ನಿಮ್ಗೇನು ಗೊತ್ತು ಹಾಸನದ ಪ್ರವಾಸ ಅಂತ ನೀವು ಕೂಡ ಪ್ರಶ್ನೆ ಮಾಡಿದ್ರಿ. ಆದ್ರೆ ಈಗ ನೀವು ನಮ್ಗೆ ಸಪೋರ್ಟ್ ಆಗಿ ನಿಂತಿದ್ದೀರಾ, ಸಂತೋಷ. ಏನೋ ಒಂದು ಬದಲಾವಣೆ ತಂದಾಗ ಆತಂಕ ಇರುತ್ತೆ, ನಿಮ್ಮ ಆತಂಕ ನಂಗೆ ಅರ್ಥ ಆಗುತ್ತೆ. ಆದ್ರೆ ನಾವು ಮಾಡ್ತಾ ಇರೋದು ಇದರಲ್ಲಿ ಯಾರಿಗೂ ಕೂಡ ನಮ್ಮ ಸ್ವಂತಕ್ಕೆ ಏನಾದ್ರೂ ಬದಲಾವಣೆ ಮಾಡ್ತಾ ಇದ್ದೀವ ಯೋಚನೆ, ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ? ಜನರಿಗೋಸ್ಕರ. ಸರ್ಕಾರ ಇರೋದು ಜನಕ್ಕಾಗಿನ ಅಥವಾ ಅಧಿಕಾರಸ್ಥರಿಗಾಗಿನ? ಜನ ನೆಮ್ಮದಿಯಾಗಿ ಬಂದು ಹೋಗ್ತಾ ಇದ್ದಾರೆ, ನೀವು ಕಂಡಿದ್ದೀರಾ. ಈಗ 3 ದಿನದಿಂದ ಎಲ್ಲ ಕಾರ್ಯಕ್ರಮ ನಡೆದಿದೆ, ನಿಮಗೆ ಈಗೋ ಕನ್ವಿನ್ಸ್ ಆಗಿದೆ ಅಂತ ನಾನು ಅನ್ಕೊಳ್ತೇನೆ. ಸಾಧ್ಯ ಇದು ಹೌದು ಅಂತ, ಯಾಕಂದ್ರೆ ನಿನ್ನೆ ಬೆಳಿಗ್ಗೆವರೆಗೂ ನಿಮಗೂ ಅನುಮಾನ ಇತ್ತು ಇದೆಲ್ಲ ಸಾಧ್ಯನಾ ಅಂತ. ಈಗ ವಾಸ್ತವಾಂಶ ನಿಮ್ಮ ಕಣ್ಣು ಮುಂದೆ ಇದೆ. ಈಗ ಇಲ್ಲಿವರೆಗೂ ಅಂತೂ ಫ್ಲಾಲೆಸ್ ಅಂತಾರಲ್ಲ, ಅಂದ್ರೆ ಏನೂ ಒಂದು ಸಣ್ಣ ತೊಡಕು ಇಲ್ಲದೆ ನಡೆದಿದೆ. ಹಾಗಂತೇಳಿ ನಾಳೆ ಏನೂ ಆಗಲ್ಲ ಅಂತಲ್ಲ, ಆಗ್ಬಹುದು. ಆದ್ರೆ ನಾವು ಕೂಡ ಮೈಯೆಲ್ಲ, ನಾನು ಅಧಿಕಾರಿಗಳಿಗೆ ಅದೇ ಹೇಳಿದ್ದೀನಿ, ಮೈಯೆಲ್ಲ ಕಿವಿಯಾಗಿ ಕಣ್ಣಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ದೀನಿ. ಮೈಯೆಲ್ಲ ಕಿವಿಯಾಗಿ ಕಣ್ಣಾಗಿ ಪಂಚೇಂದ್ರಿಯಗಳು ಕೂಡ ಕೆಲಸ ಮಾಡಬೇಕು. ಯಾಕೆಂದ್ರೆ ಏನಾದ್ರೂ ಸಮಸ್ಯೆ ಆದ್ಮೇಲೆ ಹೋಗಿ ಪರಿಹಾರ ಮಾಡೋದಲ್ಲ, ಸಮಸ್ಯೆ ಆಗ್ತಾ ಇರೋದನ್ನ ಹುಡುಕಿ ಆಗದಂಗೆ ಮಾಡಿದ್ರೆ ಅದರಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿ ಇರೋರ್ದು ಕರ್ತವ್ಯ ಮಾಡ್ದಂಗಾಗುತ್ತೆ. ಇವಾಗ 2-3 ದಿನ ಚೆನ್ನಾಗಿ ನಡೆದಿದೆ, ನಾಳೆ ಏನು ಆಗಲ್ಲ ಅಂತಲ್ಲ. ಆದ್ರೆ ನಾವು ಎಚ್ಚರಿಕೆಯಿಂದ ಇದೆ, ನಾವು ಮೈಮರಿಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಸಹಕಾರನೂ ಇಲ್ಲಿ ಏನಾದರೂ ಇದ್ರೆ ನಮ್ಮ ಗಮನಕ್ಕೆ ತಗೊಂಡು ಬನ್ನಿ. ನಾಳೆ ಜನಕ್ಕೆ ಒಳ್ಳೇದಾದ್ರೆ ನಿಮಗೂ ಖುಷಿ, ನಮಗೂ ಖುಷಿ. ಅಷ್ಟೇ ನೀವು ಬಯಸೋದು, ನಾವು ಬಯಸೋದು ಆಗ್ತಾ ಇದೆ ಅಂತ.